ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಚಿಕ್ಕ ಬಟ್ಲು ಮೈದಾ ತೊಗೊಂಡಿದ್ದೀನಿ. ಮತ್ತು ಎರಡು ಬಟ್ಲು, ಅದೇ ಬಟ್ಲಲ್ಲೇ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಮೊದಲು ಒಂದು ಬಾಣಲೆ ತೊಗೊಂಡು ನಾವೇನು 1 ಬಟ್ಲು ಮೈದಾ ತೊಗೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡ್ಬಿಡ್ಬೇಕು. ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡು, ತುಂಬ ಗಟ್ಟಿಯಲ್ಲ ತುಂಬ ನೀರಲ್ಲ, ಮೀಡಿಯಮ್ ಇದಕ್ಕೆ ಇದು ನಾದ್ಕೊಂಬಿಡಿ. ನಾದಿ 1 ತಾಸಾದರೂ ನೆನಿಬೇಕಿದು, ನೆನೆಸ್ಬೇಕು ಇದನ್ನು ನೋಡಿ. ನಾನು ಇದನ್ನು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಳು ಇರಬಾರ್ದು, ಮೀಡಿಯಮ್ ಅದಕ್ಕೆ ಇದನ್ನು ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ನೀಟಾಗಿ ಡಫ್ನ ನೀಟಾಗಿ ನಾದ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಬಿಡಿ. ಈ ಹೋಳಿಗೆ ಮಾಡೋಕ್ಕೆ ಮೊದಲು ನಾನು ಏನು ತೋರಿಸ್ತೆ, ಮೈದಾ ಹಿಟ್ಟು 1 ಬಟ್ಲು ಅಕ್ಕಿ ನೋಡಿ. ನಾನೀಗ 1 ದೊಡ್ಡ ಬಟ್ಲು ಅಕ್ಕಿ ಹಿಟ್ಟಿಗೆ ನಾನು 1.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. 1.5 ಬಟ್ಲು ನೀರು ಹಾಕಿ ಇದನ್ನು ಕುದಿಯೋ ತನಕ ಬಿಡಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರಿದು. ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ 1.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೀರು ತುಂಬ ಚೆನ್ನಾಗಿ ಕುದಿಬೇಕು, ಅದ್ರ ತನಕ ಇದನ್ನು ಕುದಿಸ್ಬೇಕು ನೀಟಾಗಿ. ನೀರು ಹಾಕಿ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ತುಂಬ ಏನಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ. ಇಷ್ಟೇ ನೀವು ಅಳತೆಯಲ್ಲೇ ನೀರು ಹಾಕ್ಕೋರಿ. ಬೇಕಾದರೆ ನಿಮ್ಗೆ ಸ್ವಲ್ಪ ತುಂಬ ಗಟ್ಟಿ ಅಂದರೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಇದನ್ನು ಮುದ್ದೆ ಟೈಪ್ ಮಾಡ್ಕೋಬೋದು. ನೀರು ಕುದಿ ಬರಲಿ ಚೆನ್ನಾಗಿ ನೋಡಿ. ಈಗ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿ ಬಂದಾಗ ನಾವು ಏನು 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಇದಕ್ಕೆ ಹಾಕ್ಕೊಂಬಿಡಿ. ಆವಾಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಇಟ್ಕೊಂಡು ಈ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಅನಿಸಿ ನೀರು ಹಾಕ್ಕೋಬೋದು, ತುಂಬ ನೀರು ಅಂದರೆ ಸ್ವಲ್ಪ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು ನೋಡಿ. ಈಗ ರೀತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊರಿ. ಗ್ಯಾಸ್ ಫ್ಲೇಮ್ ಸ್ಲೋ ಇರಬೇಕು, ಸಿಮ್ಮಲ್ಲಿ ಇರಬೇಕು. ನೀಟಾಗಿ ಹಿಂಗೆ ಕಲಿಸ್ಕೊಂಬಿಡಿ. ಕುದಿಯೋ ನೀರಲ್ಲೇ ಚೆನ್ನಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆನಿಬೇಕು. ಈಗ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು 1-2 ನಿಮಿಷ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಎಲ್ಲನೂ ನೀಟಾಗಿ ನೀರು ಕರೆಕ್ಟಾಗಿ ಹದ್ದಲ್ಲಿದೆ. ಇದನ್ನು ನಾನು ನೋಡಿ ಹಿಂಗೆಲ್ಲ ಸ್ವಲ್ಪ ಏನಾದ್ರು ನಿಮ್ಗೆ ಕಡಿಮೆ ಅನಿಸಿದ್ರೆ ಮೇಲೆ ಹಾಕ್ಕೊಂಡು ನೀವು ಸ್ವಲ್ಪ ಬಿಸಿ ಮಾಡ್ಕೋಬೋದು. ಆದಮೇಲೆ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡಿ, ಗ್ಯಾಸ್ ಆಫ್ ಮಾಡಿ. ಸ್ವಲ್ಪ ಅಕ್ಕಿ ಸ್ವಲ್ಪ ಬಿಸಿನೀರಲ್ಲಿ ಇದು ಮಾಡಿದ ಮೇಲೆ ಇದು ಮುಚ್ಚಿಟ್ಬಿಟ್ಟು 1-2-3 ನಿಮಿಷದ ಕಾಲ. ಈಗ ಓಪನ್ ಮಾಡಿ ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಬಂದ್ಕೊಂಡಿದೆ. ಗ್ಯಾಸ್ ಆಫ್ ಮಾಡಿರಬೇಕು ನೋಡಿ. ಹಿಂಗೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೀಟಾಗಿ ಬೆಂದಿದೆ ನೋಡಿ. ನಿಮಗೆ ಏನಾದ್ರು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಅವಾಗೆ ಮಾಡಿ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಅಳತೆ ಕೊಟ್ಟ ಇದರಲ್ಲೇ ಮಾಡ್ಕೊರಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಇದೆಲ್ಲನೂ ಆಗಿದೆ ಅಲ್ವಾ. ಇದನ್ನು ನಾನು ಒಂದು ಗ್ಯಾಸ್ ಕಟ್ಟೆ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಒಂದು ಬಾಣಲೆಯಲ್ಲೂ ಹಾಕ್ಕೋಬೋದು ನೋಡಿ. ಈಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ಬೇಕು. ಹಿಂಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಇದನ್ನು ಆರೋಗಿ ಬಿಡಬೇಕು ನೋಡಿ. ಈ ರೀತಿಯಾಗಿ ನೀವೆಲ್ಲನೂ ನಾವೇನು ಬಿಸಿ ಮಾಡ್ಕೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟನ್ನ ನೀರಲ್ಲಿ, ಅದನ್ನ ಹಿಂಗೆ ಹಾಕಿ ಪ್ಲೇಟಲ್ಲಿ ಅಥವಾ ಇದನ್ನು ನಾವು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಇದರಲ್ಲೇ ಹಾಕ್ಕೋಬೋದು, ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾದ್ಕೋಬೋದು ನೋಡಿ. ಇದಕ್ಕೆ ಸ್ವಲ್ಪ ತಣ್ಣೀರು ಕೈ ಹತ್ಕೊಂಡು ಬಿಸಿ ಇರುತ್ತಲ್ವ, ಚೆನ್ನಾಗಿ ಇದನ್ನು ನಾದ್ಕೊಂಬಿಡಿ. ಎಲ್ಲೂ ಗಂಟಿಲ್ದಂಗೆ ಗಂಟೇನೂ ಆಗಲ್ಲ, ಬಟ್ ಎಲ್ಲೂ ಗಂಟಿಲ್ದಾಗೆ ನೀಟಾಗಿ ಸಾಫ್ಟಾಗಿ ಇದನ್ನು ಚೆನ್ನಾಗಿ ನಾದ್ಕೊಂಬಿಡಿ. ಸ್ವಲ್ಪ ಕೈ ಬಿಸಿ ನೀರು ತಣ್ಣೀರು ಹತ್ಕೊರಿ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ. ಬಿಸಿ ಇದ್ದಾಗೆ ಮಾಡ್ಕೊಂಬಿಡಿ. ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಚಿಕ್ಕದಿದ್ರೆ ಉಂಡೆ ಮಾಡ್ಕೋಬೋದು ನೋಡಿ. ನೀಟಾಗಿ ನಾದ್ಕೊಂಬಿಡಿ. ಸ್ವಲ್ಪ ಕೈ ತಣ್ಣೀರಲ್ಲಿ ಹತ್ಕೊಂಡು ಬಿಸಿ ಇರೋದು ಕಾರಣ ಸ್ವಲ್ಪ ತಣ್ಣೀರಲ್ಲಿ ಕೈ ಹತ್ಕೊಂಡು ನೀಟಾಗಿ ನಾದ್ಕೊಂಬಿಡಿ. ತುಂಬಾ ಗಟ್ಟಿಯಾಗಿ ಇದನ್ನು ಹಿಟ್ಟು ನಾದ್ಕೋಬೇಡಿ, ತುಂಬಾ ಮೆತ್ತಗಿರಬಾರ್ದು, ಮೀಡಿಯಮ್ ಇದಕ್ಕೆ ಇದಿರಬೇಕು ನೋಡಿ. ಅವಾಗ ನಿಮಗೆ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಈ ರೀತಿ ನಾದ್ಕೋಬೇಕು ಚೆನ್ನಾಗಿ ನೋಡಿ. ಚೆನ್ನಾಗಿ ನಾದ್ಕೊಂಡ್ಮೇಲೆ ಎಲ್ಲೂ ಗಂಟಾಗಿಲ್ಲ, ನಾನು ಕಲಸೋ ಮುಂದೆನೇ ಗಂಟಾಗಿಲ್ಲ. ಅದು ಇದೇನು ತೊಂದರೆ ಆಗಲ್ಲ, ನೀಟಾಗಿ ನಾದ್ಕೋಬೋದು. ಇದು ಮಾಡ್ಬೋದು, ಬಿಸಿ ಮಾಡ್ಕೊಳ್ಳೋ ನೀರಲ್ಲಿ ಹಾಕಿದರೆ ಏನೂ ಗಂಟಾಗಲ್ಲ. ಇದು ಹಿಂಗೆಲ್ಲ ನೀಟಾಗಿ ನಾದ್ಕೊಂಡ್ಮೇಲೆ ಇದನ್ನು ಚಿಕ್ಕದಾಗಿ ಹುಳಿ ಮಾಡ್ಕೊಂಬಿಡಿ ನೋಡಿ. ಈ ರೀತಿ ಚಿಕ್ಕದಾಗಿ ಹುಳಿ ಮಾಡ್ಕೊಂಡು ಇಟ್ಕೊಂಬಿಡಿ. ನಿಮ್ಮ ಕೈಗೆ ಏನಾದ್ರು ಅಂಟ್ತಾ ಇದ್ದರೆ ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಚಿಕ್ಕದಾಗಿ ಹುಳಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿ. ಹಿಂಗೆ ಚಿಕ್ಕದಾಗಿ ಹುಳಿ ಮಾಡ್ಕೊಂಡಿದ್ದೆ ನೋಡಿ. ಎಷ್ಟು ಸಾಫ್ಟಾಗಿದೆ, ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ.
ಮೀಡಿಯಮ್ ಇದಕ್ಕಿದೆ. ಹಿಂಗಿದ್ದಾಗ ಬಿಳಿ ಹೋಳಿಗೆ ತುಂಬ ಸಾಫ್ಟಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಬರ್ತವೆ ನೋಡಿ. ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಹಾಕಿ ಮುಚ್ಚಿಟ್ಕೊಂಬಿಡಿ. ಮಾಡೋ ಮುಂದೆ ತೆಗೆದು ಮಾಡಿಕೊಡಿ. ಬಿಸಿ ಬಿಸಿಯಾದ ಬಿಳಿ ಹೋಳಿಗೆ ಮಾಡೋದು ಆಮೇಲೆ ತೋರಿಸ್ತೀನಿ ನಿಮಗೆ. ಇದ್ರಾಗ ಈ ರೀತಿಯಾಗಿ ನೀವು ಇದಕ್ಕೇ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಗ್ರೈಂಡ್ ಮಾಡ್ಕೊಂಡಿರೋದು ಇದಕ್ಕೆ ಮಿಕ್ಸ್ ಮಾಡಿ ಖಾರದ ಬಿಳಿ ಹೋಳಿಗೆ ಅಂತಲೂ ಮಾಡ್ಬೋದು ನೋಡಿ. ಮೈದಾ ಹಿಟ್ಟನ್ನ ನಾನು ನೀಟಾಗಿ ನಾದಿ ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಟಿದ್ದೆ ನೋಡಿ. ಇದಕ್ಕಿರಬೇಕು, ತುಂಬಾ ಗಟ್ಟಿ ಅಲ್ಲ, ತುಂಬಾ ತೆಳುವಲ್ಲ, ಮೀಡಿಯಮ್. ಅದಕ್ಕೆ ಇದು ಹಿಟ್ಟನ್ನ ಹಾಕ್ಕೋಬೇಕು. ಇದು ಹಿಟ್ಟನ್ನ ನೆಂದಮೇಲೆ ಚಿಕ್ಕ ಚಿಕ್ಕದಾಗಿ ಹಿಂಗೆ ಉಳ್ಳಿ ಮಾಡಿಕೊಂಡು ಇಟ್ಕೋಬೇಕು. ತುಂಬ ಚಿಕ್ಕದು ಮಾಡ್ಕೊರಿ, ಯಾಕಂದರೆ ಮೈದಾ ಅಲ್ವಾ, ನಾವು ಹೆಂಗೆ ಲಟ್ಸಿದ್ರು ಅಷ್ಟು ಉದ್ದ ಆಗುತ್ತೆ. ಇದು ನೋಡಿ, ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊರಿ. ಉಳ್ಳಿ ಮಾಡ್ಕೊಂಡು ಇಟ್ಕೊರಿ ನೋಡಿ. ಚಿಕ್ಕ ಚಿಕ್ಕದಾಗಿ ಉಳ್ಳಿನ ಇಷ್ಟೇ ಉಳ್ಳಿ ಮಾಡ್ಕೊರಿ, ತುಂಬ ದೊಡ್ಡದು ಮಾಡ್ಕೋಬೇಡಿ. ಇಲ್ಲಿ ಬರೀ ಮೈದಾ ಆಗಿಬಿಡುತ್ತೆ. ಇಷ್ಟಿಷ್ಟೇ ಉಳ್ಳಿ ಹಾಕ್ಕೊಂಡು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಹಿಂಗೆ ಹಿಟ್ಟು ಕಲಿಸ್ಕೊಂಡು ಹಿಂಗೆ ಚಿಕ್ಕ ಚಿಕ್ಕದಾಗಿ ಒಂದು ಉಳ್ಳಿ ಲಟ್ಸ್ಕೊಂಬಿಡಿ. ಹಿಂಗೆ ಕೈಲೇ ಹಿಂಗೆ ಮಾಡಿದರೂ ಬರುತ್ತೆ. ಹಿಂಗೆ ಅಗಲ ಮಾಡ್ಕೊಂಡು ಕೂಡ ನೀವು ಸ್ಟಫಿಂಗ್ ಮಾಡ್ಬೋದು. ನಾನು ಹಿಂಗೆ ಲಟ್ಸ್ಕೊತೀನಿ ಇದನ್ನು ನೋಡಿ. ಚಿಕ್ಕದಾಗಿ ಈ ರೀತಿಯಾಗಿ ನೋಡಿ, ತೆಳು ಇದೆ ನೋಡಿ. ಚಿಕ್ಕದಾಗಿ ತೊಗೊಂಡಿದ್ದೀವಲ್ಲ ತೆಳ್ಳಗೆ ಬರುತ್ತೆ. ತುಂಬ ಮೈದಾ ದೊಡ್ಡ ಉಳ್ಳಿ ತೊಗೊಂಡ್ಬಿಟ್ರೆ ತುಂಬ ದಪ್ಪ ಮೈದಾನೇ ಆಗ್ಬಿಟ್ಟು ತುಂಬ್ಕೊಂಡ್ಬಿಡುತ್ತೆ. ಹಿಂಗೆ ಚಿಕ್ಕದಾಗಿ ಸಣ್ಣದೊಂದು ಚಪಾತಿ ಲಟ್ಸ್ಕೊಂಡು ಇದಕ್ಕೆ ನಾವೇನು ಮೊದಲೇ ಅಕ್ಕಿ ಹಿಟ್ಟಿಂದು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಮಧ್ಯೆ ಇಟ್ಕೊಂಡು ಇದನ್ನು ನೀಟಾಗಿ ಹಿಂಗೆ ಕವರ್ ಮಾಡ್ಕೊಂಬಿಡಿ. ನಾವು ಹೋಳಿಗೆಗೆ ಹೆಂಗೆ ಇದು ಮಾಡ್ಕೊತೀವಲ್ಲ ಆ ರೀತಿ ಕವರ್ ಮಾಡ್ಕೊರಿ ನೋಡಿ. ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಕವರ್ ಮಾಡ್ಕೊಂಬಿಡ್ಬೇಕು ನೋಡಿ. ತೆಳ್ಳಗೆ ಮೈದಾ ಹಿಟ್ಟನ್ನ ಸ್ವಲ್ಪ ತೊಗೊಂಡಿದ್ರು ಕೂಡ ಎಷ್ಟು ನೀಟಾಗಿ ಉಚ್ಕೊಂಡು, ಅದು ತುಂಬ ಅಗಲ ಆಗುತ್ತಲ್ಲ ಮೈದಾ ನಾನು ಲಟ್ಸಿದ ಮೇಲೆ ನೋಡಿ. ಅದೆಷ್ಟು ನೀಟಾಗಿ ಸ್ಟಫಿಂಗ್ನ ಒಳಗೆಲ್ಲ ಅಕ್ಕಿ ಹಿಟ್ಟನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಬಿಟ್ಟಿದೆ. ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊರಿ. ಪ್ರೆಸ್ ಮಾಡಿಕೊಂಡು ಹಿಟ್ಟಲ್ಲಿ ಹಚ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನಾದ್ಕೋಬೋದು, ಲಟ್ಸ್ಕೋಬೋದು. ಯಾಕಂದರೆ ನಾವು ಅಕ್ಕಿ ಹಿಟ್ಟಿನ ಉಂಡೆನ ಎಷ್ಟು ಸಾಫ್ಟಾಗಿ ಮಾಡ್ಕೊತೀವಲ್ಲ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರ್ತವೆ ಮತ್ತು ತೆಳ್ಳಗೂ ಬರ್ತವೆ. ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಸರಿಗೆ ಬರೋಲ್ಲ, ತುಂಬ ಮೆತ್ತಗಿದ್ರು ಸರಿಗೆ ಬರೋಲ್ಲ ನೋಡಿ. ಈಗ ನಾನು ಲಟ್ಸಿ ತೋರಿಸ್ತೀನಿ ನಿಮಗೆ ನೋಡಿ. ಎಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ಹಿಟ್ಟು ತುಂಬ ನೀಟಾಗಿ ಸಾಫ್ಟಾಗಿ ಆಗಿರೋದ್ರಿಂದ ನೋಡಿ, ಎಷ್ಟು ತೆಳ್ಳಗೆ, ಎಲ್ಲೂ ಗಂಟಿಲ್ಲ, ನೀಟಿಲ್ಲ. ಎಷ್ಟು ನೀವು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೋಬೋದು. ಮೇನ್ ಇದರಲ್ಲಿ ಅಕ್ಕಿ ಹಿಟ್ಟಿಂದ ಏನು ಮಾಡ್ಕೊತಿರಲ್ಲ ಮುದ್ದೆ, ಅದು ಚೆನ್ನಾಗಿರ್ಬೇಕು ನೋಡಿ. ಅದು ಹಾರ್ಡಾದರೂ ಸರಿಗೆ ಬರೋಲ್ಲ, ಮೆತ್ತಗಾದ್ರೆ ಸರಿಗೆ ಬರೋಲ್ಲ ನೋಡಿ. ಇಷ್ಟು ತೆಳ್ಳಗೆ ಬಂದಿದೆ. ಇದನ್ನು ನೀವು ಹಂಚಿಗೆ ಹಾಕ್ಕೊಂಬಿಡಿ ನೋಡಿ. ನಾನು ಈಗ ಅದನ್ನು ಹಂಚಿಗೆ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ತೆಳ್ಳಗೆ ಬಂದಿದೆ. ಸ್ವಲ್ಪ ಅದು ಒಲೆ ಜೋರು ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊರಿ. ತುಂಬಾ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅಕ್ಕಿ ಹಿಟ್ಟನ್ನು ನಾವು ಬಿಸಿನೀರಲ್ಲೇ ಬೆಂಚ್ಕೊಂಡಿರ್ತೀವಿ. ಅದಕ್ಕೆ ಒಂದೊಂದು ಸ್ವಲ್ಪ ಕಲರ್ ಇದಾಗತ್ತಂಗ ತುಂಬ ಮಾಡ್ಕೊಂಡ್ಬಿಟ್ರೆ ಬೆರೆಸೋದಂಗೆ ಆಗಿಬಿಡುತ್ತೆ ನೋಡಿ. ಈ ರೀತಿಯಾಗಿ ಬೆಂಚ್ಕೊಂಬಿಡಿ ನೋಡಿ. ಎಷ್ಟು ತೆಳ್ಳಗೆ, ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ನೋಡಿ. ತೆಳ್ಳಗಿದೆ ನೋಡಿ, ನೀಟಾಗಿ ಬೆಂದಿದೆ. ಇದನ್ನು ತೆಗಿತಾ ಇದೆ ನೋಡಿ. ನೋಡಿ, ಬಿಸಿ ಬಿಸಿಯಾದ ಬಿಳಿ ಹೋಳಿಗೆ ರೆಡಿಯಾಗಿದೆ ನೋಡಿ. ಎಷ್ಟು ತೆಳ್ಳಗೆ ಬಂದಿದೆ, ತುಂಬಾ ತೆಳ್ಳಗೆ ಬರುತ್ತೆ, ಪೇಪರ್ ಹಂಗೆ ಬರುತ್ತೆ. ನೀವು ಈಗ ಅಕ್ಕಿ ಹಿಟ್ಟನ್ನ ಮತ್ತು ಚೆನ್ನಾಗಿ ಮುದ್ದೆ ಮಾಡ್ಕೊರಿ ಮೆತ್ತಗೆ, ಅವಾಗ ಮಾತ್ರ ನಿಮಗೆ ಇಷ್ಟು ತೆಳ್ಳುವಾಗಿ ಬಿಳಿ ಹೋಳಿಗೆ ಬರುತ್ತೆ. ಬಿಸಿ ಬಿಸಿಯಾದ ಬಿಳಿ ಹೋಳಿಗೆ ರೆಡಿಯಾಗಿದೆ ನೋಡಿ. ಎಷ್ಟು ತೆಳ್ಳಗೆ ಬಂದಿದೆ ನೋಡಿ, ತುಂಬ ತೆಳ್ಳಗೆ ಬರುತ್ತೆ ಇದು. ನೀವು ಹಿಟ್ಟು ಚೆನ್ನಾಗಿ ನಾದ್ಕೊಬೇಕು ನೋಡಿ. ಇದಕ್ಕೆ ಬಿಳಿ ಹೋಳಿಗೆಗೆ ಬದನೆಕಾಯಿ, ಎಣ್ಗಾಯಿ, ಶೀಕರಣೆ ಮತ್ತು ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್. ಒಂದು ರೀತಿ ಈ ರೀತಿ ನೀವು ಬಿಳಿ ಹೋಳಿಗೆ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.